ಐ ಮೀನ್ ನಾರ್ಮಲಿ ಜನ ಹೇಳ್ತಾರೆ ಇದ್ ತಿನ್ನಿ ಕಣ್ಣಿಗೆ ಒಳ್ಳೇದು, ಇದ್ ತಿನ್ನಿ ಇದಕ್ಕೆ ಒಳ್ಳೇದು, ಅದಕ್ಕೆ ಒಳ್ಳೇದು, ಮೂಗುಗೆ ಒಳ್ಳೇದು, ಉಸಿರಾಡಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಅದೇ ತರ ಕಿವಿಗೆ ನಾವು ಏನು ಕೇಳಿಸ್ಕೊಂಡಿರ್ಲಿಲ್ಲ. ನಾರ್ಮಲಿ ನಾವು ಹೇಳ್ತೀವಿ ರೇಡಿಯೋ ಕೇಳಿಸ್ಕೊಳ್ಳಿ ಕಿವಿ ಒಳ್ಳೇದು ಅಂತ ನಾವು ಹೇಳ್ತೀವಿ. ಬಟ್ ಏನು ಇಸ್ ದೇರ್ ಸಮಥಿಂಗ್ ದಟ್ ಪೀಪಲ್ ಶುಡ್ ಬಿ ಕೇರ್ಫುಲ್ ಫ್ರಮ್? Yeah, if you're exposed to very loud noises, ಯಾಕಂದ್ರೆ ಇವಾಗ ಒಂದಂದ್ರೆ ಟ್ರಾಫಿಕ್ ಶಬ್ದಗಳು, ಅದರಲ್ಲಿ ತುಂಬಾ ಹೊತ್ತು ಕಳೆದ್ರೆ ಡೆಫಿನೆಟ್ಲಿ ಅದು ಹಿಯರಿಂಗ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕೆಲವು ಕಡೆ ಫ್ಯಾಕ್ಟ್ರೀಸ್ ಅಂತ ಕಡೆ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೂ ಹಿಯರಿಂಗ್ ತೊಂದರೆ ಆಗ್ಲಿಕ್ಕೆ ತುಂಬಾನೇ ಚಾನ್ಸ್ ಇದೆ. ಮತ್ತೆ ಈ ಹೆಡ್ಫೋನ್ಸ್ ಎಲ್ಲ ಕೇಳುವಾಗ್ಲೂ ಸ್ವಲ್ಪ ವಾಲ್ಯೂಮ್ನ ಕಡಿಮೆ ಇಟ್ಕೊಂಡ್ರೆ ಇಟ್ ಇಸ್. ನಾನು ಅದನ್ನ ಸೀರಿಯಸ್ ಆಗಿ ತಗೊಂತೀನಿ. ಇಲ್ಲಿರೋ ಹೆಡ್ ಫೋನ್ಸ್ ಅಲ್ಲಿ ನಾವು ಹಂಗೆ ಜೋರಾಗಿ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು. ಬಟ್ ಐ ಥಿಂಕ್ ಯು ಆರ್ ರೈಟ್. ಯಾಕಂದ್ರೆ ಆ ಪ್ರೆಷರ್ ಹೋಗಿ ಕಿವಿಗೆ ತೊಂದರೆ ಮಾಡ್ಬೋದು. ಎಸ್ಪೆಷಲಿ ಈ ನರದ ಭಾಗಕ್ಕೆ, ಹೊರಗಡೆ ಭಾಗಕ್ಕೆ ಏನು ತೊಂದರೆ ಇರಲ್ಲ, ಬಟ್ ನರ ಎಲ್ಲ ವೀಕ್ ಆಗುತ್ತೆ. ಸೊ ಡು ಯು ರೆಕಮೆಂಡ್, ಈಗ ಹೆಡ್ ಫೋನ್ಸ್ ಯೂಸ್ ಮಾಡೋರು ಇದಾರೆ ಅಂಡ್ ಐ ಥಿಂಕ್ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಈಗ ನಿಮ್ಮ ಎಕ್ವಿಪ್ಮೆಂಟ್ಸ್ ಹೇಗಿದೆಯೋ ಅದೇ ತರದ್ ಇದು ಹಿಯರಿಂಗ್ ಈ ಏರ್ ಪಾಡ್ಸ್ ಆಗಿರ್ಬೋದು, ಈ ತರದೆಲ್ಲ ತುಂಬಾ ಕಾಮನ್ ಆಗ್ಬಿಡಿದೆ. ವೇರ್ ಸಮ್ ಆಫ್ ದೆಮ್ ಗೋ ಡೀಪ್ ಇನ್ ಸೈಡ್, ಕಿವಿಯೊಳಗೆ ಹೋಗಿ ಅದನ್ನ ಕೂಡಿಸ್ತಾರೆ ಅಂಡ್ ಯಾವಾಗ್ಲೂ ಇರುತ್ತದು. ಅಂದ್ರೆ ಇಲ್ಲೂ ನಮ್ಮ ಆಫೀಸ್ಗಳಲ್ಲೂ ನಾನು ನೋಡಿದೀನಿ, ಅಥವಾ ಸೇಲ್ಸ್ ಕೆಲಸ ಮಾಡೋರು, ಬಿಕಾಸ್ ಅವ್ರ ಕಾಲ್ಸ್ ಬರ್ತಾ ಇರುತ್ತೆ ಅಂತ ಯಾವಾಗ್ಲೂ ಇರುತ್ತೆ. ಮೋಸ್ಟ್ ಆಫ್ ದ ಡೇ ಅದೊಂಥರ ಪಾರ್ಟ್ನರ್ ತರ ಕುತ್ಕೊಂಡಿರುತ್ತೆ, ಇಯರ್ಫೋನ್ಸ್ ಅಟ್ಯಾಚ್ ಮಾಡಿರ್ತಾರೆ. ಹೌ ಹಾರ್ಮ್ಫುಲ್ ಇಸ್ ಇಟ್ ಅಂಡ್ ಹೇಗೆ ಅದು? ಹಾರ್ಮ್ಫುಲ್ ಅಂದ್ರೆ ಏರ್ ಸರ್ಕ್ಯುಲೇಷನ್ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಸೊ ವೆಂಟಿಂಗ್ ಕೊಡೋದು ಒಳ್ಳೇದು ಇಂಥ ಡಿವೈಸ್ಗೆ. ಅದಲ್ದಲೆ ಇದರಲ್ಲಿ ಏನು ಕಲ್ಪ್ರಿಟ್ ಅಂದ್ರೆ ಸೌಂಡ್ ಪ್ರೆಷರ್. ಈಗ ನೀವು ಎಷ್ಟೇ ಹೊತ್ತು ಲೋ ವಾಲ್ಯೂಮ್ ಅಲ್ಲಿ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಏನು ನಿಮಗೆ ತೊಂದರೆ ಆಗಲ್ಲ. ಬಟ್ ದ ಮಿನಿಟ್ ಯು ಗೋ ಫಾರ್ ಹೈಯರ್ ವಾಲ್ಯೂಮ್, ದೆನ್ ದ ಪ್ರೆಷರ್ ಆನ್ ಯುವರ್ ನರ್ವ್ಸ್, ದ ಆಕ್ಚುಯಲ್ ಪ್ರೆಷರ್, ಫಿಸಿಕಲ್ ಪ್ರೆಷರ್ ಇನ್ಕ್ರೀಸಸ್. ಸೊ ಆ ಸೈನ್ಸ್ ನ ನೀವೇನು ಮಾಡಕ್ಕಾಗಲ್ಲ. ಸೊ ಇಫ್ ಯು ಆರ್ ಇನ್ಕ್ರೀಸಿಂಗ್ ಪ್ರೆಷರ್ ಆನ್ ಎನಿ ಪಾರ್ಟ್, ಲೈಕ್ BP itself, blood pressure. So if the pressure increases, then it is definitely harmful. Absolutely. But headphones, earphones, AirPods, ಇದ್ರಲ್ಲೆಲ್ಲ ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ? ಯಾವ್ದು ಬೆಟರ್? That which has noise cancellation, that will be noise cancellation definitely better. Which is ಅಂದ್ರೆ ನಮ್ ಕಿವಿ ಒಳಗೆ ಕೂಡಿಸ್ಕೊಂಡ್ರು ಪರವಾಗಿಲ್ಲ ಆಸ್ ಇಯರ್ಫೋನ್ಸ್, ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದ್ರೆ ಬೆಟರ್ ಅಂತ ಹೇಳ್ತಿದ್ದೀರಾ ನೀವು?